ಇಂದು ಡಾಕ್ಟರ್ ವಿನೋದ್ ಕುಮಾರ್ ಗೌಡ ಹಸಿರು ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರು, ಸಮಾಜ ಸೇವಕರು, ರೈತ ಪರ ಹೋರಾಟಗಾರರು, ಸಾಮಾಜಿಕ ಹೋರಾಟಗಾರರು, ಸಹೃದಯಿಗಳು ಆಗಿರುವ ಇವರು ತಮ್ಮ ಹುಟ್ಟುಹಬ್ಬವನ್ನು ತುಂಬಾ ಸರಳವಾಗಿ ಕುಟುಂಬದ ಸದಸ್ಯರೊಂದಿಗೆ ಹಾಗೆ ಆಪ್ತರೊಂದಿಗೆ ಆಚರಿಸಿಕೊಂಡರು. ಸಾಧನೆ ಬೆಟ್ಟದ ಅಂತಿದ್ರೂ ಸರಳತೆ ಎನ್ನುವುದು ಆಕಾಶದಷ್ಟಿತ್ತು. ಅವರ ಈ ಒಂದು ವ್ಯಕ್ತಿತ್ವ ಎಲ್ರಿಗೂ ಆದರ್ಶಪ್ರಾಯವಾಗಿದೆ. ಅವರ ಹುಟ್ಟುಹಬ್ಬಕ್ಕೆ ಆತ್ಮೀಯ ಸ್ನೇಹಿತರು ಮತ್ತು ಕರ್ನಾಟಕ ಸಂಚಾರಿ ನ್ಯೂಸ್ ಚಾನೆಲ್ನ ಸಿಇಒ ಆಗಿರುವ ಶ್ರೀಮತಿ ಲಕ್ಷ್ಮೀದೇವಿಯವರು ಸಹ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುವುದರ ಮೂಲಕ ಅವರ ಜೊತೆ ಒಂದು ಚಿಕ್ಕ ವ್ಯಕ್ತಿ ಪರಿಚಯವನ್ನು ಕೂಡ ಮಾಡಿಕೊಟ್ಟರು. ವೀಕ್ಷಕರಿಗೆಲ್ಲ ಸ್ವಾಗತ. ನಾವೀಗ ದೇವನಹಳ್ಳಿ ತಾಲೂಕು ವೆಂಕಟಗಿರಿ ಕೋಟೆಯಲ್ಲಿರುವ ನಮ್ಮ ಡಾಕ್ಟರ್ ವಿನೋದ್ ಕುಮಾರ್ ಗೌಡ ಸರ್ ಅವರ ಮನೆ ಹತ್ರ ಈಗ ಇದ್ದೀವಿ. ವಿಶೇಷತೆ ಏನು ಅಂತ ಹೇಳಿದ್ರೆ, ನಿನ್ನೆ ಅವರು ತಮ್ಮ ಜನ್ಮದಿನವನ್ನು ಆಚರಿಸ್ಕೊಂಡಿದ್ದಾರೆ. ಸೊ ನಾವು ಈಗ ಅವರ ಒಂದು ಹುಟ್ಟಿದಬ್ಬವನ್ನು ನಮ್ಮ ಕಡೆಯಿಂದ ಸೆಲೆಬ್ರೇಷನ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ. ಇದು ಅವರ ನಿವಾಸ ವೆಂಕಟಗಿರಿ ಕೋಟೆಯಲ್ಲಿ. ತುಂಬ ಸುಂದರವಾದಂತಹ ಒಂದು ನಮಸ್ಕಾರ ಸರ್. ಇವರು ಡಾಕ್ಟರ್ ವಿನೋದ್ ಕುಮಾರ್ ಗೌಡ ಸರ್. ಬನ್ನಿ ವೀಕ್ಷಕ. ಮನೆ ಎಷ್ಟು ಸುಂದರವಾಗಿದೆಯೋ ಅವರ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ ಅಂತಲೇ ಹೇಳಬೇಕು. ಸರ್ ನಮಸ್ಕಾರ. ನಾವು ಕರ್ನಾಟಕ ಸಂಚಾರಿ ಹಾಗೆ ಹಸಿರು ಸೇನೆಯಿಂದ ತಮ್ಮ ಒಂದು ಹುಟ್ಟಿದ ಹಬ್ಬಕ್ಕೆ ಶುಭಾಶಯ ಕೋರೋಣ ಅಂತ ಬಂದಿದ್ದೀವಿ ಸರ್. ಭಗವಂತನು ತಮಗೆ ರೈತರ ಧ್ವನಿಯಾಗಿ ಹುಟ್ಟಿಸಿದ್ದಾನೆ. ಸೊ ಈ ಒಂದು ರೈತರ ಧ್ವನಿ ಇನ್ನು ಗಟ್ಟಿಯಾಗಿ ಜೋರಾಗಿ ಒಂದು ಆರ್ಭಟ ಮಾಡಲಿಕ್ಕೆ ದೇವರು ನಿಮಗೆ ಆರೋಗ್ಯ, ಐಶ್ವರ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಈ ಮುಖಾಂತರ ನಮ್ಮ ವಿನೋದ್ ಕುಮಾರ್ ಗೌಡ ಸರ್ ಅವರಿಗೆ ಆಶಿಸುತ್ತೇನೆ, ಹಾಗೆ ಶುಭಾಶಯಗಳನ್ನು ಕೋರುತ್ತೇನೆ. ಇವರ ಬಗ್ಗೆ ಒಂದು ಕಿರು ಪರಿಚಯ. ಹಸಿರು ಸೇನೆ ಅಂತ ನೀವು ಕೇಳಿರ್ಬೋದು. ರೈತರ ಪರವಾಗಿ, ರೈತರಿಗಾಗಿಯೇ, ರೈತರಿಂದ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸಂಘ. ಆ ಸಂಘಟನೆಯಲ್ಲಿ ಡಾಕ್ಟರ್ ವಿನೋದ್ ಕುಮಾರ್ ಗೌಡ ಸರ್ ಅವರು ಕೂಡ ಯುವ ರಾಜ್ಯಾಧ್ಯಕ್ಷರಾಗಿ ಈ ಒಂದು ಸಂಘಟನೆಯಲ್ಲಿ ರೈತರ ಪರವಾಗಿ, ರೈತರ ಧ್ವನಿಯಾಗಿ ಅವರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆಶಯ, ಹಾಗೆ ಅವರ ಒಂದು ಅಭಿಮಾನಿಗಳ ಆಶಯ ಏನು ಅಂದರೆ, ಅವರು ರೈತರಿಗಾಗಿಯೇ ಮೀಸಲಾಗಿರದೆ ಆರ್ಥಿಕವಾಗಿ ಮುಂದುವರೆದು ರಾಜಕೀಯವಾಗಿ ಕೂಡ ಬರಲಿ ಅಂತ ಹೇಳಂದು ನಾನು ಈ ಒಂದು ನಮ್ಮ ಮಾಧ್ಯಮ ಮುಖಾಂತರ ನಮ್ಮ ಡಾಕ್ಟರ್ ವಿನೋದ್ ಕುಮಾರ್ ಗೌಡ ಸರ್ ಅವರಿಗೆ ಕೇಳ್ಕೊತೀನಿ. ಸರ್, ತಮ್ಮ ರಾಜಕೀಯ ಪ್ರವೇಶ ಯಾವಾಗ ಸರ್? ನಾವೇನು ಆ ಥರನೂ ರಾಜಕೀಯ ಪ್ರವೇಶ ಮಾಡಬೇಕಂತ ಏನು ನಮ್ಮ ಇದೇನಿಲ್ಲ. ರಾಜಕೀಯ ಪ್ರವೇಶ ಮಾಡಬೇಕಂದ್ರೆ ನಿಂದೆ ರಾಜಕೀಯದಲ್ಲಿ ಇದ್ದವನೇ. ಹೌದಾ ಸರ್? ನಾನು ಎಷ್ಟು 18, 19, 20 ವರ್ಷ ಹುಡುಗಿದ್ದಾಗ ರಾಜಕೀಯದಲ್ಲಿ ಇದ್ದವನೇ. ಜೊತೆಯಾಗಿ ಶೋಷಿತರಾಗಿರ್ತಕ್ಕಂಥವ್ರು ಯಾರು ಬಂದರೂ ಕೂಡ ರಾಜಕಾರಣಿಗಳ ಹತ್ರ MLA ಅನ್ಸ್ಕೊಂಡು ಇರೋವಂಥ ವ್ಯಕ್ತಿ, ಜನಪ್ರತಿನಿಧಿ ಹತ್ರ ಯಾವುದೇ ಒಂದು ಕಿಂಚಿತ್ತೂ ಒಂದು ಕೆಲಸ ಕೂಡ ಆಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ನಾನು ಅಬ್ಸರ್ವೇಷನ್ ಮಾಡಿ ಸುಮಾರು ಒಂದು 5 ವರ್ಷ ಅಲ್ಲಿ ಅವರ ಒಟ್ಟಿಗೆ ಇದ್ದು ನೋಡು. ನಾನು ಒಬ್ಬ ತಾಲೂಕು ಯೂತ್ ಪ್ರೆಸಿಡೆಂಟ್ ಆಗಿ, ಅದರಲ್ಲೂ ಕೂಡ ಯೂತ್ ಪ್ರೆಸಿಡೆಂಟ್ ಆಗಿ ಅದನ್ನು ತ್ಯಜಿಸಿ ಏನಾದರೂ ಒಂದು ಮಾಡಬೇಕು ಅಂತಂದರೆ ನಾವೇ ನಿಂತು ನಮಗೆ ಶಕ್ತಿಯಾನುಸಾರ ಏನಿದೆಯೋ ಅದ್ರ ಪ್ರಕಾರವಾಗಿ ಸೇವೆ ಮಾಡಬೇಕು ಅಂತೇಳಿ ಭಾಳ ಆಸೆಪಟ್ಟು ನಾನು ಸಂಘಟನೆ ಮತ್ತು ಹೋರಾಟ ಮುಖಾಂತರ, ನನ್ನದೇ ಆದ ಹೋರಾಟ ಮುಖಾಂತರ ಮಾಡ್ಕೊಂಡು ನೋಡಿ ಸರ್, ಅವರ ಒಂದು ಮಾತಿನಲ್ಲಿ ಕೇಳಿದ್ರಿ, ರಾಜಕೀಯವನ್ನು ಕೂಡ ನೋಡಿದ್ದಾರೆ ಅವರು. ರಾಜಕೀಯ ನೋಡಿ, ಬೇಡ ನನಗೆ ಈ ಕ್ಷೇತ್ರದಲ್ಲಿ ನಾನು ಏನನ್ನೂ ಮಾಡೋಕ್ಕಾಗಲ್ಲ, ಹೆಸರಿನಲ್ಲೇ ರಾಜಕೀಯ ಅಂದರೆ ನಿಮಗೆ ಗೊತ್ತಲ್ಲ, ತುಂಬ ಕೀಳಾದಂಥ ಒಂದು ವಾತಾವರಣ ಇರುತ್ತೆ. ಸೊ ಆ ವಾತಾವರಣಕ್ಕೆ ಇವರು ಒಗ್ಗೂಡದೆ ತಮ್ಮ ನಿಲುವಿಗೆ ಬದ್ಧರಾಗಿ ಹಸಿರು ಸೇನೆಗೆ ಬಂದು ರೈತರ ಧ್ವನಿಯಾಗಿ ನಿಂತಿದ್ದಾರೆ. ಸೊ ಇನ್ನು ಮುಂದೆ ಅವರಿಗೆ ಒಂದು ಅಧಿಕಾರ, ನಮ್ಮ ಅನಿಸಿಕೆ ಏನು ಅಂತ ಹೇಳಿದ್ರೆ,
ಬರೀ ನೀವು ಹೋರಾಟ ಮಟ್ಟದಲ್ಲೇ ಇದ್ರೆ ಏನನ್ನೂ ಮಾಡೋಕ್ಕಾಗಲ್ಲ. ಒಂದು ಅಧಿಕಾರ ಮಟ್ಟಕ್ಕೂ ಕೂಡ ನೀವು ಬಂದಾಗ ಅಧಿಕಾರ ವರ್ಗದಲ್ಲಿ ಕೂಡ ಕೆಲಸ ಕಾರ್ಯಗಳು ರೈತರಿಗೆ ಬೇಗ ತಲುಪುತ್ತೆ, ಮನೆ ಮನೆಗೆ ತಲುಪುತ್ತೆ. ಹಾಗೆ ಒಬ್ಬ ಶಿಕ್ಷಕ ಶಿಕ್ಷಣದ ಬಗ್ಗೆ ಅರಿವಿರುತ್ತೆ. ಹಾಗೆ ನೀವು ಒಬ್ಬ ರೈತರಾಗಿ ನಿಮ್ಮ ರೈತರ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗಬೇಕು ಅಂದರೆ ನಿಮಗೆ ಒಂದು ರಾಜಕೀಯ ಪ್ರವೇಶ ಆಗಲಿ, ರಾಜಕೀಯ ಅಧಿಕಾರ ಆಗಲಿ ಬೇಕೇ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕೂಡ ನೀವು ಯೋಚನೆಯನ್ನು ಮಾಡಿ ಸರ್ ಅಂತೇಳಿ ನಾವು ಈ ನಮ್ಮ ವಾಹಿನಿ ಮುಖಾಂತರ ತಮಗೆ ಕೇಳ್ಕೊಳ್ತೀವಿ ಸರ್. ತಮ್ಮ ಕುಟುಂಬಕ್ಕೆ ಹಾಗೆ ತಮಗೆ ದೇವರು ಎಲ್ಲ ಒಂದು ಸಕಲ ಸಂಪತ್ತುಗಳನ್ನು ಕೊಟ್ಟು ಇನ್ನೂ ಹೆಚ್ಚಿನ ಜನಸೇವೆ ಮಾಡಿ ಅಂತೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಹಾರೈಸ್ತೇನೆ ಸರ್. ನಿಮ್ಮ ಒಂದೆರಡು ಮಾತು. ಈಗ ರಾಜಕೀಯದಲ್ಲಿ ಇದ್ದೇ ಸೇವೆ ಮಾಡಬೇಕು ಅನ್ನೋದೇನು, ಒಬ್ಬ ಹೋರಾಟಗಾರನಾಗಿ ಭಗವಂತ ನನಗೆ ಸಾಕಷ್ಟು ನನಗೆ 4 ಜನ ಇದ್ದೆ. ನಾನು ಅದರಲ್ಲಿ ಪ್ರತಿ ತಿಂಗಳು ಪ್ರತಿ ದಿವಸ ವಿಜಯ ಮಿತ್ರ ಅಂತೇಳಿ ಸರ್ಕಾರಿ ಸ್ಕೂಲಿಗೆ ನಮ್ಮ ಜೀವನದಲ್ಲಿ ಕೆಲವು ಮಹಿಳಾ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಮಿತ್ರ ಮತ್ತು ಇನ್ನೂ ಒಂದು ಗೌರ್ಮೆಂಟ್ ಸ್ಕೂಲಿಗೆ ವಿದ್ಯಾರ್ಥಿ ಮಿತ್ರ ತಿಂಗಳಿಗೆ ಒಂದು ಶಾಲೆಗೆ 10 ಸಾವಿರ ಬರುತ್ತೆ. ಅದನ್ನು ನಾನು ಮಾಡ್ಕೊಂಡಿದ್ದೀನಿ. ಇವತ್ತು ಮೊನ್ನೆ ನನಗೆ ಭಾರಿ ಖುಷಿ ತಂತು. ಎರಡು ಸ್ಕೂಲ ಶಾಲೆಗಳು ಕೂಡ ಇಬ್ಬರು ಏನೋ ಒಂದು ಸಬ್ಜೆಕ್ಟಲ್ಲಿ ಏನೋ ಹೋಗಿದ್ದಾರೆ ಅಷ್ಟೇ. ಭಾರಿ 98% ಫಲಿತಾಂಶ ಬಂದಿದೆ. ಅದಕ್ಕೆ ನನ್ನ ಸನ್ಮಾನ ಮಾಡಬೇಕು ಅಂತಂದ್ರು. ಅವತ್ತು ನಾನು ಆಗಿಲ್ಲ, ನನ್ನ ಸನ್ಮಾನ ನನಗೆ ಇದ್ರೂ ಕೂಡ ನಾನು ಹೋಗೋದು. ಹಾಗಾಗಿ ಭಾರಿ ಖುಷಿ ಆಯಿತು. ಮತ್ತು ಅವರು ಅವಾಗಲಾದರೂ ಒಂದು ಸ್ಕೂಲ್ ಕಾರ್ಯಕ್ರಮ ಇದ್ದಾಗ ನಮ್ಮನ್ನು ಕರೀತಾರೆ. ಮಕ್ಕಳು ಸಿಕ್ಕಾಗ ಸರ್ ನಮಸ್ಕಾರ ಅಂತಾರಲ್ಲ, ಅದಕ್ಕಿಂತ ದೊಡ್ಡದಾದ ಯಾವುದು. ನನಗೆ ಕೆಲವರು ವಯಸ್ಸಾದವರು ಮತ್ತು ಕುಟುಂಬದಲ್ಲಿ ಕಾಯಿಲೆ ಬಿಟ್ಟಿರ್ತಕ್ಕಂಥವ್ರು ಇವ್ರನ್ನ ನಾವು ಹಳ್ಳಿಯಲ್ಲಿ ಗಮನಿಸಿದಾಗ ಅವರು ಉಳುಮೆ ಮಾಡೋದಕ್ಕಾಗಲಿ ಅದಕ್ಕಾಗಲಿ ಮತ್ತು ಬಿತ್ತನೆ ಮಾಡೋದಕ್ಕೆ ಕಲ್ಟಿವೇಟ್ರು ಟ್ರ್ಯಾಕ್ಟರ್ ಓಡಿಸೋದಕ್ಕೆ ಅದು ಕೊಡ್ತೀವಿ. ತಿಂಗಳಿಗೆ 2 ತಿಂಗಳಿಗೆ ಆಗುವಂಥದ್ದು ಅವರಿಗೆ ಹೊಸ ಧಾನ್ಯಗಳನ್ನು ಕೊಡಿಸೋದು ಇವನ್ನೆಲ್ಲ ನಾವು ಮಾಡ್ಕೊಂಡು ಬರ್ತಾನೆ ನಾವು ಹಾಗಾಗಿ ಇದೇ ಬೆಟರು ಅಂತ ಕಾಣುತ್ತೆ. ಸುಮ್ಮನೆ ರಾಜಕೀಯಕ್ಕೆ ಹೋದರೆ ರಾಜಕೀಯ ಅಂತಾನೆ ನೀವು ಹೇಳಿದೆ ಆಗಲಿ. ಮತ್ತೆ ನಾವು ಅದಕ್ಕೆ ಹೋದೆ ಅಂತಂದರೆ ಈಗ ಜನ ಅವರು ತಿಳ್ಕೊಬೇಕು. ಯಾವತ್ತವರು ಓಟನ್ನು ದುಡ್ಡು ತೊಗೊಂಡು ಊಟ ಹಾಕೋದನ್ನು ಬಿಡ್ತಾರೆ, ಆವತ್ತಿನ ದಿವಸ ನಾವು ಪ್ರವೇಶ ಮಾಡ್ತೀವಿ. ಇವತ್ತು ನಾವೇ ಕೊಟ್ಟಿಲ್ಲ ಅಂದರೂ ಕೂಡ ನಾನು ಅಲ್ಲೋಗಿ ನಿಂತ್ಕೊಂಡ್ರೆ ನನಗೆ ಓಟ್ ಹಾಕಲ್ಲ, ಅದು ನಮ್ಗೆ ಗೊತ್ತಿದೆ. ಅದು ನಿಜವಾಗಿ ಅದನ್ನು ಥಿಂಕ್ ಮಾಡಿ ನಾನು ದುಡ್ಡು ತಗೊಳ್ಳಲ್ಲ, ದುಡ್ಡು ತಗೋದೇ ನಾನು ಓಟ್ ಹಾಕ್ತೀನಿ ಅಂದರೆ ಆವತ್ತಿನ ದಿವಸ ನಾವು ಪ್ರವೇಶ ಮಾಡೋಕ್ಕೆ ನಾವು ತಯಾರಿದ್ದೀವಿ ಅಂತೇಳಿ ತುಂಬ ಒಳ್ಳೆ ಮಾತನ್ನು ಡಾಕ್ಟರ್ ವಿನೋದ್ ಕುಮಾರ್ ಗೌಡ ಸರ್ ಹೇಳಿದರು. ಯಾವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಮತದಾರ ಹಣದ ಆಮಿಷಕ್ಕೆ ಒಳಗಾಗದೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ಮತದಾನ ಮಾಡ್ತಾನೋ ಅಂತಹ ವಾತಾವರಣ ನಿರ್ಮಾಣ ಆಗೋವರೆಗೂ ನಾವು ರಾಜಕೀಯಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಇದು ತುಂಬ ಒಳ್ಳೆಯ ಮಾತು. ಪ್ರೇಕ್ಷಕರೇ, ನಾನು ಹೇಳೋದಿಷ್ಟೇ, ಮತದಾರ ಪ್ರಭುಗಳು ನೀವು ಜಾಗೃತರಾಗಿ. ಯಾಕೆ ನಾವು ವಿನೋದ್ ಕುಮಾರ್ ಸರ್ ಅವರಿಗೆ ರಾಜಕೀಯ ಪ್ರವೇಶ ಬಗ್ಗೆ ಕೇಳಿದ್ವಿ ಅಂತ ಹೇಳಿದರೆ, ಈ ರಾಜಕೀಯ ಏನಾಗಿದೆ, ಒಳ್ಳೆಯವರೆಲ್ಲ ಹೆದರ್ಕೊಂಡು ಹಿಂದೆ ಕೂತಿದ್ದಾರೆ. ಈಗ ಕೆಟ್ಟವರು ಮುಂದೆ ಬರ್ತಾ ಇದ್ದಾರೆ. ಇವರು ಒಳ್ಳೆಯವರು ಕೆಟ್ಟವರಿಗೆ ಹೆದರ್ಕೊಂಡು ಕೂತ್ರೆ ಸೊ ನಮ್ಮ ದೇಶದ ರಾಜ್ಯದ ಗತಿ ಏನಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ವಿನೋದ್ ಕುಮಾರ್ ಗೌಡ ಸರ್ ಅವರಿಗೆ ಕೇಳಿದ ಒಂದೇ ಪ್ರಶ್ನೆ. ಈಗ ನಾನು ರಾಜ್ಯ ಗೌರವಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ. ನಮ್ಮ ಸ್ನೇಹಿತರು ರಾಜ್ಯ ಘಟಕದ ಯುವ ಘಟಕದ ಅಧ್ಯಕ್ಷರಾಗಿ ಅವರು 2 ಹಿತವಚನ ಹೇಳಿದ್ದಾರೆ. ಅವ್ರು ಹೇಳ್ದಂಗೆ ನಾವು ರಾಜಕಾರಣಿಗಳಲ್ಲ, ರಾಜಕೀಯಕ್ಕೆ ಬರೋರು ಅಲ್ಲ. ನಮ್ಮ ಸ್ನೇಹಿತರು ಹೇಳ್ದಂಗೆ ದುಡ್ಡಿದ್ದರೆ ಈ ಕಾಲದಾಗ ರಾಜಕೀಯ, ದುಡ್ಡು ಇಲ್ಲದೆ ಇದ್ದರೆ ರಾಜಕೀಯಕ್ಕೆ ಎಳೀಬಾರ್ದು. ಆ ದುಡ್ಡು ಕೊಟ್ಟು ನಾವು ಖರ್ಚು ಮಾಡೋದು ರಾಜಕೀಯದೊಳಗೆ ನಾವು ಜೈನ್ ಆಗ್ತೀವಿ ಅನ್ನೋ ಮಟ್ಟ ಇವತ್ತಿನ ಪರಿಸ್ಥಿತಿ ಇಲ್ಲ. ಆ ಇದರಿಂದ ನಾವು ರಾಜಕಾರಣಿಗಳು ಬರಲ್ಲ. ಇವತ್ತಿನ ದಿವಸ ನಾವು ಏನೋ ಒಂದು ಸಂಘಟನೆ ಹೆಸರು ರಾಜ್ಯದ ಈಗ ಅಧ್ಯಕ್ಷರಾಗಿ ನಾನು ಹೇಳೋದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ಇದರ ನಾವು ಇಬ್ಬರೂ ನಿಂತ್ಕೊಂಡು ಭಾರಿ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೂ ನಮ್ಮದು ಆಸೆ ಆಕಾಂಕ್ಷೆ ಜಾಸ್ತಿ ಇದೆ. ಒಂದು ದೊಡ್ಡದಾಗಿ ಕಟ್ಟಡ ಮಾಡಬೇಕು ಅಂತ ಹೇಳಿನೂ ನಾವು ಇದು ಮಾಡ್ಕೊಂಡಿದ್ದೀವಿ. ನೋಡೋಣ ಅದು ಮುಂದೆ ಏನು ಫಲ ಕೊಡುತ್ತೆ ಅಂತ ಹೇಳಿ ಅದಕ್ಕೆ ಭಾರಿ ಶ್ರಮ ಪಡ್ತಾ ಇದ್ದೀವಿ ಇಬ್ಬರೂ. ಅದಕ್ಕೂ ಕೆಲವರು ನಮ್ಮ ಸ್ನೇಹಿತರುಗಳು ಕೈ ಹಾಕ್ತಾ ಇದ್ದಾರೆ. ಅದು ಮುಂದೆ ಕಾರ್ಯಕ್ರಮ ನಾವು ಬೇರೆ ಇನ್ನೊಂದು ಚಾನಲ್ನಾಗ ನಾವು ಮುಂದೆ ಕರೆಸಿ ಹೇಳ್ತೀವಿ. ಅಷ್ಟೇ ನಾನು ಮಾತನಾಡಿಸ್ತೀನಿ. ರಾಜಣ್ಣ ಸರ್ ಅವರಿಗೆ ಧನ್ಯವಾದಗಳು. ಹಸಿರು ಸೇನೆಯಲ್ಲಿ
ಏನು ಅವರು ಅಂದುಕೊಂಡಿರ್ತಕ್ಕಂಥ ಒಂದು ಯಾವುದೇ ಅವರ ಪ್ರಾಜೆಕ್ಟ್ಗಳು, ಮುಂದಿನ ಅಭಿವೃದ್ಧಿಗಳು ಎಲ್ಲವೂ ಕೂಡ ದೇವರು ಕೈಗೂಡಿಸ್ಲಿ. ಹಸಿರು ಸೇನೆ ರಾಜ್ಯ ಮಟ್ಟ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಮುಗಿದೊಮ್ಮೆ ಹೇಳ್ತೀನಿ. ಧನ್ಯವಾದಗಳು. ಹಸಿರು ಸೇನೆಯ ಯುವ ರಾಜ್ಯಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ವಿನೋದ್ ಕುಮಾರ್ ಗೌಡ ಸರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಕರ್ನಾಟಕ ಸಂಚಾರಿ ಹಾಗೆ ನಮ್ಮ ಮಾಧ್ಯಮ ಒಂದು ಪರವಾಗಿ, ಎಲ್ಲ ಮಾಧ್ಯಮ ಮಿತ್ರರ ಪರವಾಗಿ ಅವರಿಗೆ ನಮ್ಮದೊಂದು ಸಣ್ಣದಾದಂಥ ಕಿರು ಕಾಣಿಕೆ ಹಾಗೆ ಕಿರು ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಸರ್, ದಯಮಾಡಿ ತಾವು ಸ್ವೀಕರಿಸಬೇಕು. ಮೈಸೂರು. ಎಸ್.